ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೋಸ್ಟಲ್ ಕರ್ನಾಟಕದ ಅಂದರೆ ನಮ್ಮ ಸೌತ್ ಕೇಂದ್ರ ಕಡೆ ಮಾಡುವಂತಹ ಟೇಸ್ಟಿಯಾದ ಚಿಕನ್ ಪುಳಿ ಮುಂಚಿ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ನೀರು ದೋಸೆ ಪುಂಡಿ ಜೊತೆ ಮಾತ್ರವಲ್ಲ, ಊಟಕ್ಕೆ ಕೂಡ ಒಂದು ಸೂಪರ್ ಕಾಂಬಿನೇಷನ್. ಈ ಪುಳಿ ಮುಂಚಿ ಇದೆಯಲ್ಲ, ಹಿಂದಿನ ದಿನ ಮಾಡಿಟ್ಟು ನೆಕ್ಸ್ಟ್ ಡೇ ಸವಿದ್ರಂತೂ ತುಂಬ ಟೇಸ್ಟ್ ಆಗ್ತದೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡು ತುಂಬ ರುಚಿ ಕೊಡುತ್ತದೆ. ಸಿಂಪಲ್ಲಾಗಿ ಮಾಡುವಂತಹ ಟೇಸ್ಟಿಯಾದ ಹಾಗೂ ಖಡಕ್ಕಾದ ಖಾರ ಹುಳಿಯ ಸಮ್ಮಿಶ್ರ ರುಚಿಯ ಈ ಪುಳಿ ಮುಂಚಿ ಮಾಡುವ ವಿಧಾನ ನೋಡೋಣ. ಇಲ್ಲಿ ಈ ರೆಸಿಪಿಗೆ ಒಂದು 3/4 kgಯಷ್ಟು ಚಿಕನ್ ಪೀಸಸನ್ನು ಬಳಸ್ತಾ ಇದ್ದೇನೆ. ಇದನ್ನು ಮೀಡಿಯಮ್ ಸೈಜಿದ್ದು ಪೀಸಸ್ ಮಾಡಿಟ್ಟಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಪೀಸಸ್ ಮಾಡಿಟ್ಟಿದ್ದೇನೆ. ಇದಕ್ಕೀಗ ರುಚಿಗೆ ಉಪ್ಪು ಹಾಗೂ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸುವ. ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನಮ್ಮ ಮಸಾಲೆ ರೆಡಿ ಆಗುವವರೆಗೆ ಇದನ್ನು ಮ್ಯಾರಿನೇಟ್ ಮಾಡೋಣ. ನೆಕ್ಸ್ಟ್ ನೋಡಿ, ಪ್ಯಾನನ್ನು ಇಲ್ಲಿ ಬಿಸಿಗಿಟ್ಟು ಕೆಲವು ಸ್ಪೈಸಸನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಇಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನಷ್ಟು ಸಾಸಿವೆ, 10 ರಿಂದ 15 ಮೆಂತೆಕಾಳು, ಸಾಧಾರಣ ಒಂದು 15 ಕಾಳು ಮೆಣಸು, ಇವಿಷ್ಟನ್ನು ಇಲ್ಲಿ ಪ್ಯಾನಿಗೆ ಸೇರಿಸಿದ್ದೇನೆ. ಇದರ ಜೊತೆಗೆ ಒಂದು 2 ದಾಲ್ಚಿನ್ನಿದು ತುಂಡು, 4 ಲವಂಗವನ್ನು ಸೇರಿಸಿ ಹುರ್ಕೊಳ್ಳುವ. ಇದು ಹುರಿತಾ ಇರುವಾಗ ಇದರಲ್ಲಿ 10 ಒಣಮೆಣಸನ್ನು ಸೇರಿಸಬೇಕು. ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳುವ. 1.5 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಇಲ್ಲಿ ಸೇರಿಸಿದ ಸ್ಪೈಸಸ್ ನೋಡಿ ಚೆನ್ನಾಗಿ ಹುರಿದು ಒಳ್ಳೆ ಘಮ ಬರ್ತಾ ಇದೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ 1 ನೀರುಳ್ಳಿದು ಪೀಸಸ್, ಚಿಕ್ಕ ಹುಣಸೆ ಹುಳಿ ಹಾಗೂ ಜಜ್ಜಿದ ಒಂದು 8 ರಿಂದ 10 ಬೆಳ್ಳುಳ್ಳಿ ಬೀಜ ಇವಿಷ್ಟನ್ನು ಸೇರಿಸುವ. ಈ ಬಿಸಿ ಶಾಖದಲ್ಲಿ ಇದನ್ನು ಹುರ್ಕೊಳ್ಬೇಕು. ಈಗ ಇದು ತಣಿಲಿ, ಹಾಗಾಗಿ ಒಂದು ಪ್ಲೇಟಿಗೆ ಸೇರಿಸಿಟ್ಟಿದ್ದೇನೆ. ತಣ್ಣದ ನಂತರ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸರ್ ಜಾರಿಗೆ ಸೇರಿಸುವ. ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಫೈನಾಗಿ ಇದನ್ನು ರುಬ್ಬುವ. ಮಸಾಲೆ ನೋಡಿ ಈ ಥರ ಫೈನಾಗಿ ರುಬ್ಬಿದ್ದೇನೆ. ಈ ಬದಿಯಲ್ಲಿ ಚಿಕನ್ ಕೂಡ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಉಪ್ಪು ಇದೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಈಗ ಇದನ್ನು ಬೇಯಿಸಿಕೊಳ್ಬೇಕು. ಹಾಗಾಗಿ ಅದೇ ಪ್ಯಾನನ್ನು ಪುನಃ ಗ್ಯಾಸಲ್ಲಿಟ್ಟು 3 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿದ್ದೇನೆ. ತುಪ್ಪದಲ್ಲಿ ಇದನ್ನು ಬೇಯಿಸಿಕೊಳ್ಳುವ. ಇಲ್ಲಿ ತುಪ್ಪ ಮೆಲ್ಟ್ ಆಗಿದೆ. ಈಗ ಇದರಲ್ಲಿ 3 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸ್ತಾ ಇದ್ದೇನೆ. ಕರಿಬೇವಿನ ಎಲೆಯನ್ನು ಇದರಲ್ಲಿ ಒಂದು ಅರ್ಧ ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಈಗ ಇದರಲ್ಲಿ ಮ್ಯಾರಿನೇಟ್ ಆದ ಈ ಚಿಕನ್ ಪೀಸಸನ್ನು ಸೇರಿಸುವ. ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ನೀರು ಸೇರಿಸದೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಒಂದು 5 ನಿಮಿಷ ನಂತರ ಕ್ಯಾಪನ್ನು ಓಪನ್ ಮಾಡುವ. ಚಿಕನ್ ನೋಡಿ ಒಂದು 25% ಕುಕ್ ಆಗಿದೆ. ಈಗ ಇದರಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸಬೇಕು. ಅಗತ್ಯ ಎನಿಸಿದರೆ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಪುನಃ ಸೇರಿಸುವ. ನಾವು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಸೇರಿಸಿರುವುದರಿಂದ ಸ್ವಲ್ಪವೇ ಸೇರಿಸಿದರೆ ಸಾಕು, ಹಾಗೂ ಅಗತ್ಯ ಎನಿಸಿದರೆ ಮಾತ್ರ ಸೇರಿಸಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಚಿಕನ್ ಇದೆಯಲ್ಲ ಕಂಪ್ಲೀಟಾಗಿ ಕುಕ್ ಆಗಬೇಕು. ಒಂದು 15 ನಿಮಿಷಗಳ ಕಾಲ ಇದು ಬೇಯಿಸಿದ್ದು ಆಗಿದೆ. ಇಲ್ಲಿ ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಚಿಕನ್ ಕಂಪ್ಲೀಟಾಗಿ ಕುಕ್ ಆಗಿದೆ. ಒಳ್ಳೆ ಕುದಿ ಕೂಡ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ನಿಮಗೆ ಸ್ವಲ್ಪ ಗಟ್ಟಿ ಬೇಕಂತ ಎಣಿಸಿದರೆ ಪುನಃ ಒಂದು 2 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಕುದಿಸಿ ಫ್ಲೇಮನ್ನು ಆಫ್ ಮಾಡಿ. ಪರ್ಫೆಕ್ಟಾದ ಕೋಸ್ಟಲ್ ಸ್ಪೆಷಲ್ ಚಿಕನ್ ಪುಳಿ ಮುಂಚಿಯಲ್ಲಿ ರೆಡಿಯಾಗಿದೆ. ಖಾರ ಖಾರವಾದ ಖಡಕ್ಕಾದ ಪುಳಿ ಮುಂಚಿಯನ್ನು ಈಗ ಸರ್ವ್ ಮಾಡೋಣ. ಇದನ್ನಿಲ್ಲಿ ಪುಂಡಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಇದು ಊಟಕ್ಕೆ ನೀರು ದೋಸೆ ಜೊತೆಗೆ ಪುಂಡಿ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಚಿಕನ್ನಿಂದ ಖಡಕ್ಕಾದ ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕಂತ ಎಣಿಸಿದರೆ ಖಂಡಿತ ಈ ಪುಳಿ ಮುಂಚಿಯನ್ನು ಟ್ರೈ ಮಾಡಿ. ಹುಳಿ ಖಾರದ ಸಮ್ಮಿಶ್ರ ರುಚಿಯ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.